ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಸರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಅವರ ಹುಟ್ಟುಹಬ್ಬಕ್ಕಾಗಿ ನನ್ನ ಕಡೆಯಿಂದ ಒಂದು ಚಿಕ್ಕ ಪ್ರಯತ್ನ. ಆ ಪ್ರಯತ್ನ ಏನಪ್ಪ ಅಂದರೆ, ನಾವು ಅವ್ರದ್ದೊಂದು ಮಾಣಿಕ್ಯ ಮೂವಿಲಿಂದ ಒಂದು ಫೈಟಿಂಗ್ ಸೀನ್ ರಿಮೇಕ್ ಮಾಡಿವಿ. ಎಲ್ಲರೂ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಇಷ್ಟ ಆದರೆ ಮಾಡಿ, ಹಾಗೆ ಸುದೀಪ್ ಅಭಿಮಾನಿಗಳಾದರೆ ಪಕ್ಕ ಅವ್ರು ಮಾಡಿ, ಇಲ್ಲಾಂದರೆ ಮಾಮೂಲಿಯಾಗಿ ನೋಡಿ ಲೈಕ್ ಮಾಡಿ. ಯಾಕಂದರೆ ಈ ಕಿಚ್ಚ ಸುದೀಪ್ ಅಭಿಮಾನಿಗಳು ಒಂಥರ ನೋಡಿ ಸಿನಿಮಾ ನೋಡಿಕೊಂಡು ಬಂದು ಅಲ್ಲೇನು ಮಾತಾಡಿ ಒಬ್ಬ ರೈತ ತನ್ನ ಕಷ್ಟಪಟ್ಟು ಬೆಳೆದಿರೋ ಬೆಳೆನ ಕೇಳಿದ್ರು ಪ್ರೀತಿಯಿಂದ ದಾನ ಮಾಡಿಬಿಡ್ತಾನೆ. ಆದ್ರೆ ಊರಿಗೆ ಆಸರೆ ಆಗಿರೋ 1500 ಎಕರೆ ಭೂಮಿನ ನಿಮ್ ಸ್ವಾರ್ಥಕ್ಕೆ ಕೇಳೋದು ತಪ್ಪು. ನಿಮ್ಮೂರಲ್ಲಿ ನಿಮ್ಗೆ ತುಂಬಾ ಬೆಲೆ ಕೊಡ್ತಾರಂತೆ, ಆ ಬೆಲೆ ನಾವು ಕಟ್ಕೊಡ್ತೀವಿ. ಮೊದಲು ಕೆಲಸ ಮುಗಿಸಿ. ಏಯ್, ಯಾರ ಹತ್ರ ಮಾತಾಡ್ತಾ ಇದೆಯಾ ಗೊತ್ತೇನೋ? ಕಳಿಸಿರೋದು ಯಾರು ಅಂತ ಗೊತ್ತು ತಾನೇ? ಬೀರಣ್ಣ. ಹೇಳಿದ್ದನ್ನ ಮಾಡಿ, ಆಗ್ಲಾರು ನಿಮ್ ಜೀವ ತೆಗಿಬೇಕು ಅಂತೀರ. ನಮ್ಮ ಅಣ್ಣನ್ ಜಿದ್ದು ಸ್ವಲ್ಪ ಕಮ್ಮಿ ಆಯ್ತದೆ. ಜೀವ ತೆಗೆಯೋ ಜಿದ್ದು ಕಮ್ಮಿ ಆಗುತ್ತೆ ಅಂದ್ರೆ ಅದು ನಮಗೂ ಸಂತೋಷನೇ. ಆದ್ರೆ ಅದಕ್ಕೆ ರೈತರ ಜೀವನನೇ ಕೊಡೋದು. ಅವ್ರ ಜೀವನಕ್ಕೆ ಒಂದಷ್ಟು ಹಣ ಬಿಸಾಕಣ ಬಿಡ್ರಿ. ಒಬ್ಬ ಮನುಷ್ಯನ್ ಕೈ ಕತ್ತರಿಸಿ ಅವನ್ ಮುಂದೆ ತಿನ್ನಕ್ಕೆ ಎಷ್ಟಿಟ್ರು ಏನ್ ಪ್ರಯೋಜನ? ದುಡ್ಕೊಂಡ್ ತಿನ್ನೋ ರೈತನ್ನ ತಿರ್ಕೊಂಡ್ ತಿನ್ನುವಾಗ ಮಾಡಬೇಡ. ಅಲ್ರಿ, ಅದು ತುಂಬಾ ದೂರದಿಂದ ಬಂದಿದ್ದೀರಾ, ಕುಡಿಯಕ್ ಮಜ್ಜಿಗೆ ಕೊಡಿ. ಇಷ್ಟ ದಿವಸ ಕೈಗೂ ಬಾಯಿಗೂ ಬೀಗ ಹಾಕೊಂಡು ತೆಪ್ಪಕ್ ಕುಂತಿದ್ರಿ ತಾನೆ? ಹಂಗೆ ಇದ್ ಬಿಡಿ. ಈ ಹೊಸ ಪೌರುಷ ಯಾಕೆ? ಈ ವಿಷಯ ಏನಾದ್ರೂ ನಮ್ಮ ಅಣ್ಣನ್ ಕಿವಿಗ್ ಬಿದ್ರೆ, ಯಾವ ಜನಗಳು ನಿಮ್ಮನ್ನ ದೇವ್ರು ಅಂತ ಪೂಜಿಸ್ತಾವ್ರೋ ಅವ್ರ ಕೈಯಲ್ಲೇ ಮಣ್ಣು ಹಾಕ್ಸ್ಬೇಕಾಗುತ್ತೆ. ಮಾತಾಡಕ್ ಬಂದಿದ್ದೀರಾ? ಮಾತಾಡಾಯ್ತಲ್ಲ, ಹೊರಡಿ. ಮನೇಲಿರೋ ದೊಡ್ಡ ಮನುಷ್ಯನ ನಂಬ್ಕೊಂಡು 3 ಜನನೇ ಧೈರ್ಯವಾಗಿದ್ದಾರೆ. 6 ಜನನ್ನ ಕರ್ಕೊಂಬಂದು ಆ ಧೈರ್ಯನ ಭಯ ಪಡಿಸ್ತೀವಂತ ಹೇಳಿದ್ರೆ ನೀವು ಹೇಗೋ ನಮ್ದೆ? ಒಳ್ಳೆತನದಿಂದ ಗಡಿ ದಾಟಿ ಅತ್ತೆ ಮನೆಗೆ ಬಂದೋಗ್ತಾ ಇದ್ದೀರಾ. 27 ವರ್ಷದಿಂದ ಒಂದು ಲೆಕ್ಕ, ಈಗಿಂದ ಒಂದು ಲೆಕ್ಕ. ಹೋಗಿ ಅವ್ರ ಮಗ ಬಂದಿದ್ದಾನಂತ ಹೇಳೋ. ಶಿವ ಶಿವ ಜಯ ಜಯ ಶಂಕರ ನಂತರ ಶಿವ ರುದ್ರಮೂರ್ತಿ ಜಯ ಜಯ ಗಣ ಶಿವ 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 ಜಯ ಜಯ ಶಂಕರ ನಂತರ ಶಿವ ರುದ್ರಮೂರ್ತಿ ಜಯ